It's buffering. Where? No, you just start, it will come. 30 seconds delay ಇರುತ್ತೆ ಅದಕ್ಕೆ ನೀವು ಸ್ಟಾರ್ಟ್ ಮಾಡಿ. Okay. ಹಾಯ್ ಹಲೋ, ನನ್ನ ಹೆಸರು ಮಹೇಶ್ ರಾವ್ಸಿಂದೆ BS. ಸೊ ನಾನು M.Com ಮಾಡ್ತಾಯಿದ್ದೀನಿ. ಸೊ ಇವತ್ತು ಕಾನ್ಸೆಪ್ಟ್ ಮತ್ತು ಟಾಪಿಕ್ ಬಂದು ಏನಂದರೆ ರಿಯಲಿಸ್ಟಿಕ್ ಸ್ಕೆಚ್. ಸೊ ರಿಯಲಿಸ್ಟಿಕ್ ಸ್ಕೆಚ್ನ ಯಾವ ಥರ ಮಾಡಬೇಕು, ಸ್ಕೆಚ್ ಎಲ್ಲಿ ನೀಡು, ಎಲ್ಲಿ ಇಂಪಾರ್ಟೆಂಟು, ಯಾವ ಕಾರಣಕ್ಕೆ ಸ್ಕೆಚ್ಚು ಎಲ್ಲೆಲ್ಲಿ ಬೇಕಾಗುತ್ತೆ ಅಂತ ಒಂದು ಇನ್ಫಾರ್ಮೇಷನ್ನ ಕೊಟ್ಟು ಬೇಸಿಕ್ ಇಂದ ಹಿಡಿದು ಒಂದು ಮಿಡಲ್ ಲೆವೆಲ್ವರೆಗೂ ಇವತ್ತವರೆಗೂ ನಿಮ್ಮನ್ನು ಟೇಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ನನ್ನ ಸ್ಕೆಚಸ್ನ ತೋರಿಸ್ತೀನಿ ಯಾವ ಥರ ಒಂದು ಇದು ನಡೆಯುತ್ತೆ ಅಂತ. ಓಕೆ, ಸೊ ಫಸ್ಟ್ ಸ್ಕೆಚ್ ಅಂದರೆ ಇಟ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ಆರ್ಟಿಸ್ಟ್ ಮಾತ್ರ. ಬರೀ ಆರ್ಟಿಸ್ಟ್ಗೆ ಮಾತ್ರ ಸ್ಕೆಚ್ ಅಂತಲ್ಲ, ಸ್ಕೆಚ್ ಅನ್ನೋದು ಪ್ರತಿಯೊಬ್ಬರು, ಫಾರ್ ಎಕ್ಸಾಂಪಲ್ ಒಂದು PhD ಓದ್ತಾ ಇದ್ದಾರೆ ಅಂದರೆ ಸೊ ಅವ್ರಿಗೂ ಅಷ್ಟೇ ಅವ್ರ ಮೆಟೀರಿಯಲ್ನ ಡಿಸೈನ್ ಮಾಡೋಕ್ಕೆ ಸ್ಕೆಚ್ ಬೇಕು. ಸೊ ಒಂದು ಜರ್ನಲಿಸ್ಟ್ ಅಂದರೆ ಸೊ ಅವರೊಂದು ನ್ಯೂಸ್ನ ಹೇಳೋಕ್ಕೆ ಒಂದು ಸ್ಕೆಚ್ ಬೇಕು. ಒಂದು ಅಕೌಂಟೆಂಟ್ ಆಗಿರ್ಬೋದು, ಒಂದು HR ಮ್ಯಾನೇಜರ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ನ ತೋರ್ಸೋಕ್ಕೆ ಸ್ಕೆಚಸ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ, ಸೊ ಒಂದು ಪ್ರೆಸೆಂಟೇಷನ್ ಮಾಡಬೇಕಾದ್ರೂ ಸೊ ಒಂದು ಅಮೌಂಟು ಒಂದು ಆಡಿಯನ್ಸ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಅವ್ರು ಯೂಸ್ ಮಾಡೋದು ಗ್ರಾಫು ಮತ್ತು ಬಾರ್ ಚಾರ್ಟು. ಯಾಕೆ ಅದನ್ನು ಯೂಸ್ ಮಾಡ್ತಾರೆ ಅಂದರೆ ಸ್ಕೆಚ್ಚು ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಸ್ಕೆಚ್ಚು ಮೂಲ ಏನು ಅಂತ ಹುಡ್ಕೊಂಡು ಹೋದರೆ ಸೊ ಅದನ್ನು ಯಾರೂ ಹುಡ್ಕೋಕ್ಕಾಗಲ್ಲ. ಸೊ ಸ್ಕೆಚ್ಚು ಅನ್ನೋ ನಾವು ತಿಳ್ಕೊಂಡಿರೋ ಥರ ಏನು ಸ್ಕೆಚ್ಚು ಅಂದರೆ ಕೇಳಿದ್ರೆ, ಸೊ ಸ್ಕೆಚ್ ಅಂದರೆ ಒಂದು ಆರ್ಟ್ ಆಫ್ ಲ್ಯಾಂಗ್ವೇಜ್. ಸೊ ಇವಾಗ ನೀವು ನೋಡಿರೋ ಪ್ರಕಾರ ಸ್ಕೆಚ್ ಯಾವ ಥರ ಯೂಸ್ ಮಾಡ್ತಾ ಇರ್ತಾರೆ ಆಗಿನ ಕಾಲದಲ್ಲಿ ಅಂದರೆ, ಸೊ ಊಟದ ಟೈಮ್ ಅಂದರೆ ಊಟ ಒಂದು ತೋರಿಸ್ತಾ ಇರ್ತಾರೆ, ಲ್ಯಾಂಗ್ವೇಜ್ ಬರೋಕ್ಕೆ ಮುಂಚೆ ಸ್ಕೆಚ್ನ ಯೂಸ್ ಮಾಡ್ತಾ ಇರ್ತಾರೆ ಚೆನ್ನಾಗಿರ್ಬೋದು. ಸೊ ಅವ್ರವ್ರದ್ದು ಒಂದೊಂದು ಹಾರ್ಟ್ ಇರುತ್ತೆ, ಸ್ಕೆಚ್ ಅಂದರೆ ಹಿಂಗೆ ಯಾವ ಥರ ಒಂದು ಇದು ಮಾಡಬೇಕು ಅಂತ. ಓಕೆನಾ? ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡುವಂಥದ್ದು ಯಾವ್ಯಾವ ಪೆನ್ಸಿಲ್ಸ್ನ ಮತ್ತು ಯಾವ್ಯಾವ ಮೆಟೀರಿಯಲ್ನ ಯೂಸ್ ಮಾಡಬೇಕು ಸ್ಕೆಚ್ ಮಾಡೋಕ್ಕೆ, ಮತ್ತು ಅದಾದಮೇಲೆ ಪೆನ್ಸಿಲ್ ಸ್ಕೆಚ್ಚಲ್ಲಿ ಎಷ್ಟು ವೆರೈಟೀಸ್ ಇದೆ. ಓಕೆ, ತಿರ್ಗಿ ಅದಾದಮೇಲೆ ಶೇಡಿಂಗ್ ಮತ್ತು ಲ್ಯಾಂಡ್ಸ್ಕೇಪ್ ಮತ್ತು ಪೋರ್ಟ್ರೇಟ್ ಮತ್ತು ಇನ್ನೂ 2 ಬೇಸಿಕ್ಸ್ ಥಿಂಗ್ಸ್ ಏನಂದರೆ, ಒಂದು ಸ್ಕೆಚ್ಚು ಶೇಡಿಂಗ್ಸ್ನು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಶೇಡಿಂಗ್ಸ್ಗಳು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಇವತ್ತು ನಿಮಗೆ ನಾನು ತೋರ್ಸೋಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಓಕೆನಾ? ಸೊ ಸ್ಕೆಚಸ್ಸಲ್ಲಿ ಯಾವ ಥರ ಡಿಫ್ರೆಂಟ್ ಸ್ಕೆಚಸ್ ಇರುತ್ತೆ ಅಂತ ಹುಡ್ಕೊಂಡು ಹೋದಾಗ, ಸೊ ನೀವು ನೋಡೋದಾದರೆ ರಿಯಲಿಸ್ಟಿಕ್ ಸ್ಕೆಚ್, ಆರ್ಟಿಸ್ಟಿಕ್ ಸ್ಕೆಚ್, ಅವ್ರವ್ರದ್ದೇ ಓನ್ ಡಿಸೈನ್ ಸ್ಕೆಚಸ್ ಇರುತ್ತೆ. ಓಕೆನಾ? ಸೊ ರಿಯಲಿಸ್ಟಿಕ್ ಸ್ಕೆಚ್ ಅಂದರೆ ಏನು? ರಿಯಲಿಸ್ಟಿಕ್ ಸ್ಕೆಚ್ ಅಂದರೆ ಇವಾಗ ನೀವೊಂದು ಸ್ಕೆಚ್ನ ಬರೆದಿರ್ತೀರ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಫೋಟೋನ ತೋರಿಸ್ತೀನಿ. ರಿಯಲಿಸ್ಟಿಕ್ ಸ್ಕೆಚ್ ಅಂದರೆ ಸೊ ಇದು ಒಂದು ಪೋರ್ಟ್ರೇಟ್. ಓಕೆನಾ? ಸೊ ಇದು ಯಾವ ಥರ ಇರುತ್ತೆ ಅಂದರೆ, ಸೊ ಒಂದು ಆ ಇಮೇಜ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊ ಇದು ಫೋಟೋ ಅಂದರೆ ಒಂದು ಇದು ಡ್ರಾಯಿಂಗ್ ಮಾಡಿರೋದೆಲ್ಲ ಒಂಥರ ರಿಯಲಾಗಿ ಜೆರಾಕ್ಸ್ ತೆಗೆದಿರೋ ಥರ ಇರುತ್ತೆ. ಸೊ ಅದು ಅಂತ ಕರೀತಾರೆ. ಓಕೆನಾ? ಆರ್ಟಿಸ್ಟಿಕ್ ಸ್ಕೆಚ್ ಅಂದರೆ ಅವರು ಈ ಶೇಡಿಂಗ್ಸ್ನ ಕಂಪ್ಲೀಟ್ ಮಾಡಲ್ಲ. ಓಕೆನಾ? ಸೊ ಇಲ್ಲಿ ಶೇಡಿಂಗ್ಸ್ ಬರುತ್ತೆ ಗೊತ್ತಾ, ಆ ಶೇಡಿಂಗ್ಸ್ನ ಎಂಡ್ ಮಾಡಿದ್ರೆ ರಿಯಲಿಸ್ಟಿಕ್ಕು, ಎಂಡ್ ಮಾಡದೆ ಬರೀ ಅದೊಂದು ಲೈನು ಸ್ಟ್ರೋಕ್ಸ್ ಇರುತ್ತೆ ಗೊತ್ತಾ, ಅದನ್ನು ಬಂದು ಆರ್ಟಿಸ್ಟಿಕ್ ಅಂತ ಕರೀತಾರೆ. ಓಕೆನಾ? ಸೊ 2 ಟೈಪ್ ಸ್ಕೆಚಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಪೆನ್ಸಿಲ್ಸ್. ಸೊ ಪೆನ್ಸಿಲ್ಸ್ನ ಎಲ್ಲಿ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ. ಸೊ ಪೆನ್ಸಿಲ್ಸಲ್ಲಿ ಬಂದು ತುಂಬ ಥರ ಪೆನ್ಸಿಲ್ಸಲ್ಲಿ ಇವಾಗ ನಾವು ನೋಡೋ ಒಂದು ಪೆನ್ಸಿಲ್ಸು ಬೇರೆ ಥರ, ಬಟ್ ಇದು ಒಂದು ಪೆನ್ಸಿಲ್ಸ್ ಇರುತ್ತೆ. ಓಕೆನಾ? ಪೆನ್ಸಿಲ್ಸ್ ಬಂದು ತುಂಬ ಥರ ಇರುತ್ತೆ. ಓಕೆನಾ? ಸೊ ಒಂದು ಬಂದುಬಿಟ್ಟು HB ಹೈಬ್ರೈಡ್, HB 2 ಅಂದರೆ ಅದಕ್ಕೆ ಇಂಟು 2 ಇರುತ್ತೆ. ಅದಾದಮೇಲೆ 2B ಮೋರ್ ದೆನ್ HB. ಓಕೆ, ಮತ್ತು 4B, 6B, 8B. ಅದಾದಮೇಲೆ ಚಾರ್ಕೋಲ್ ಅಂತ ಕರೀತಾರೆ, ಚಾರ್ಕೋಲ್ ಕೋಟ್ ಅಂತ ಕರೀತಾರೆ. ಓಕೆನಾ? ಸೊ ಈ ಥರ ಎಲ್ಲ ಇದಿರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಓಕೆನಾ? ಸೊ ನಿಮಗೆ ಫಸ್ಟು ನಾನು ತೊಗೊಂಡೋಗುವಂಥದ್ದು ಯಾವುದಕ್ಕೆ ಅಂತ ಕೇಳಿದ್ರೆ, ಸೊ ಈಗ ಫಸ್ಟ್
ಯಾವುದೇ ಸ್ಕೆಚ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಎಚ್ ಬಿ ಪೆನ್ಸಿಲಿಂದ ಸ್ಟಾರ್ಟ್ ಮಾಡಬೇಕು. ಎಚ್ ಬಿ ಇಲ್ಲಾಂದರೆ 4B ಪೆನ್ಸಿಲಿಂದ ಇದು ಮಾಡಬೇಕು. ಯಾಕೆ ಅಂದರೆ ನೀವು ಮಿಸ್ಟೇಕ್ ಮಾಡಿದ್ರೆ ಈಸಿಯಾಗಿ ಎರೇಸ್ ಮಾಡ್ಕೋಬೋದು. ಸೊ ಅದಕ್ಕೆ ಎಚ್ ಬಿ ಮತ್ತು 4HB ಪೆನ್ಸಿಲ್ನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ಸೊ ಇವಾಗ ನಿಮಗೆ ಶೇಡಿಂಗ್ನ ಯಾವ ಥರ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬಂದು HB ಪೆನ್ಸಿಲ್. HB ಪೆನ್ಸಿಲ್ ಯಾವ ಥರ ಇರುತ್ತೆ ಅಂತ. ಸೊ ಇದು ಒಂದು ನಾರ್ಮಲ್ ಟೋನ್, ಅಂದರೆ ಒಂದು ಆಬ್ಜೆಕ್ಟಿವ್ಸ್ ಇರುತ್ತೆ. ಸೊ ಆಬ್ಜೆಕ್ಟಲ್ಲಿ ನೀವು ನೋಡ್ತಾ ಇರಬೇಕಾದ್ರೆ ಒಂದು ಇದು ಕಾಣಿಸುತ್ತೆ ನಿಮಗೆ, ಒಂದು ಬರೀ ಸ್ಕಿನ್ ಟೋನ್ ಇರುತ್ತೆ. ಸೊ ಈ ಟೋನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಒಂದು ಪೇಪರ್ಗೂ ಮತ್ತು ಆಬ್ಜೆಕ್ಟಿವ್ಸ್ಗೆ ಇರುವಂಥ ಒಂದು ಡಿಫ್ರೆನ್ಸ್ನ ಬಿಲ್ಡ್ ಮಾಡೋಕ್ಕೆ. ಓಕೆನಾ. ಸೊ ಇದು ಸ್ಮಾಲ್ ಟೋನ್ ಯೂಸ್ ಮಾಡ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಇಸ್ 2B ಪೆನ್ಸಿಲ್. ಓಕೆನಾ. ಸೊ ಲಿಟಲ್ ಮೋರ್ ಬ್ರೈಟರ್ ಇರೋ ಪೆನ್ಸಿಲ್ನ ಯೂಸ್ ಮಾಡ್ತೀವಿ ಶೇಡಿಂಗ್ಗೆ. ಸೊ ಇದನ್ನು ಎಂತಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಈ ಟೋನ್ಗಿಂತ ಈ ಟೋನ್ ಇರುತ್ತೆ, ಸ್ವಲ್ಪ ಡಾರ್ಕ್ ಇರುತ್ತೆ. ಈ ಟೋನ್ಗಿಂತ ಇವಾಗ ಈ ಟೋನ್ ಸ್ವಲ್ಪ ಡೆಪ್ತ್ ಇರುತ್ತೆ. ಈ ಕ್ರಾಸಸ್ಸು ಇದಕ್ಕೆ ಮತ್ತು ಈ ಕಣ್ಣು ಕೆಳಗೆ ಬರುತ್ತೆ, ಗೊತ್ತಾ. ಅದಕ್ಕೆ ನಾವು ಈ ಥರ ಟೋನ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಅವಾಗ ಏನಾಗುತ್ತೆ, ಒಂದು ಬ್ರೈಟ್ನೆಸ್ ಕಾಣಿಸುತ್ತೆ ಮತ್ತು ಫೀಚರ್ಸ್ ಬರುತ್ತೆ ಆಚೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ಹೆವಿ ಬ್ರೈಟರ್ ಲೈಕ್ 4H ಮತ್ತು 6HB ಪೆನ್ಸಿಲ್ಸು. ಓಕೆ, ಇಂಥದ್ದನ್ನ ನಾವು ಎಂತಿಗೆ ಯೂಸ್ ಮಾಡ್ತೀವಿ, ಈ ಥರ ಟೋನ್ಗಳು ಅಂದರೆ ಸ್ವಲ್ಪ ಮೋರ್ ಡೆಪ್ತ್ ಕೊಡುವಂಥದ್ದು ಇರುತ್ತೆ, ಗೊತ್ತಾ. ಸೊ ಅಂಥದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಈ ಟೋನ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಓಕೆನಾ. ಸೊ ಈ ಟೋನ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಯಾಕೆ ಅಂದರೆ ಒಂದು ಪೇಪರ್ಗೂ ಮತ್ತು ಆಬ್ಜೆಕ್ಟಿವ್ಸ್ಗೆ ಡಿಫ್ರೆನ್ಸ್ ಕಾಣೋಕ್ಕೆ. ಮತ್ತು ಈ ಟೋನ್ ಇದೆ, ಗೊತ್ತಾ. ಈ ಟೋನ್ನ ಲಿಟಲ್ ಬಿಟ್ ಮೋರ್ ಶೇಡಿಂಗ್ ಇರುತ್ತೆ, ಅಂದರೆ ಒಂದು ಬಿಸಿಲು ಕಾಣೋ ಥರ ಇರುತ್ತೆ. ಓಕೆನಾ. ಅಲ್ಲಿ ನಾನು ಈ ಟೋನ್ನ ಯೂಸ್ ಮಾಡಿದ್ದೀನಿ. ಓಕೆನಾ. ಮತ್ತು ಈ ಟೋನ್ಸ್ನ ಈ 3D ಎಫೆಕ್ಟ್ ಕೊಡೋಕ್ಕೆ, ಅಂದರೆ ಸ್ವಲ್ಪ ಮೋರ್ ಡಾರ್ಕರ್ ಇರುತ್ತೆ, ಅದಕ್ಕೆ ಯೂಸ್ ಮಾಡ್ತೀನಿ. ಓಕೆನಾ. ಈ ಟೋನ್ನ ನೆಕ್ಸ್ಟ್ ಬಂದುಬಿಟ್ಟು ನಾನು ಯೂಸ್ ಮಾಡೋದು 8B ಪೆನ್ಸಿಲ್ನ ಯೂಸ್ ಮಾಡಿದ್ರೆ. ಸೊ ಫುಲ್ಲು ಡೆಪ್ತು ಹೇಗಿರುತ್ತೆ, ಫುಲ್ಲು ಡೆಪ್ತ್ ಕೊಡೋಕ್ಕೆ 8B ಪೆನ್ಸಿಲ್ಸ್ನ ಯೂಸ್ ಮಾಡ್ತೀವಿ. ಅದೇನಾಗುತ್ತೆ, ಒಂದು ರಿಯಲ್ ಆಬ್ಜೆಕ್ಟಿವ್ಸ್ನ ಆಚೆ ಬರುತ್ತೆ. ಓಕೆನಾ. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ ಹೇರ್ಸ್ಗೆ ನಾನು ಯೂಸ್ ಮಾಡಿರೋದು ಬಂದುಬಿಟ್ಟು ಚಾರ್ಕೋಲಿಂದ ಮತ್ತು 8B ಪೆನ್ಸಿಲ್ಸಿಂದ ಯೂಸ್ ಮಾಡ್ತೀವಿ. ಓಕೆನಾ. ಆವಾಗ ಏನಾಗುತ್ತೆ, ಒಂದು ಹೇರ್ಸು ಕ್ಲೀನಾಗಿ ಔಟ್ಪುಟ್ ಆಗಿ ಬರುತ್ತೆ. ಸೊ ಅದಕ್ಕೆ ನಾವು ಇಂಥ ಸ್ಟ್ರೋಕ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಿಮಗೆ ನಾನು ಇದನ್ನು ಎಲ್ಲೆಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಒಂದು 3D ಅಂತ ತೋರಿಸ್ತೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಒಂದು ಸರ್ಕಲ್ ಇದೆ. ಸೊ ಸರ್ಕಲ್ಗೆ ಏನು ಮಾಡ್ತೀವಿ, ಫಸ್ಟ್ ನಾವು ಈ ಟೋನ್ನ ಕೊಟ್ಬಿಡ್ತೀವಿ ಫುಲ್ಲು. ಸೊ ಈ ಟೋನ್ನ ಕೊಟ್ಬಿಡ್ತೀವಿ. ಆಮೇಲೆ ಇವಾಗ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಸೊ ಲೈಟು ಇಲ್ಲಿಂದ ಇದೆ, ಸೊ ಈ ಕಡೆಯಿಂದ ಲೈಟ್ ಇದೆ ಅಂದರೆ ಆವಾಗ ಇಲ್ಲಿ ಮಾತ್ರ ಬಂದು ಈ ಟೋನ್ ಮಾತ್ರ ಬರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಈ ಟೋನ್ ಕ್ಯಾರಿ ಆಗುತ್ತೆ. ಹೋಗ್ತಾ ಈ ಟೋನ್ನ ಕ್ಯಾರಿ ಆಗ್ತಾ ಹೋಗುತ್ತೆ. ಅದಾದಮೇಲೆ ಇನ್ನೂ ಸ್ವಲ್ಪ ಹೊಳಗೋದ್ರೆ ಡೆಪ್ತ್ ಆಗ್ತಾ ಹೋಗುತ್ತೆ, ಒಂದೊಂದು ಪೋರ್ಟ್ರೇಟು ಡೆಪ್ತ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಏನಾಗ್ತೀವಿ, ಡೆಪ್ತ್ ಆಗಿರುವಂಥ ಒಂದು ಸ್ಟ್ರೋಕ್ಸ್ನ ಇಲ್ಲಿ ಕೊಡ್ತೀವಿ.
ಸೊ ಅದಾದಮೇಲೆ ಯಾವಾಗಲೂ ಅಷ್ಟೇ ಈ ಸ್ಕೆಚಸ್ಸು ರಿಯಲಿಸ್ಟಿಕ್ಕು ಮತ್ತು 3D ಎಫೆಕ್ಟ್ ಬೇಕು ಅಂದಾಗ ನಾವು ಯಾವಾಗಲೂ ಬಡ್ಸ್ನ ಯೂಸ್ ಮಾಡಬೇಕು, ಏರ್ ಬಡ್ಸ್ನ ಯೂಸ್ ಮಾಡಿ ಆವಾಗ ಬಂದು ರಿಯಲಿಸ್ಟಿಕ್ ಸ್ಟೋನ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ಶ್ಯಾಡೋನು ಅಷ್ಟೇ ಯಾವಾಗಲೂ ಅಷ್ಟೇ ನಮ್ಮ ಇವಾಗ ನಾವು ನಿಂತ್ಕೊಂಡಾಗ ಬಿಸಿಲಲ್ಲಿ ನೀವು ನೋಡ್ಬೋದು, ನಿಂತ್ಕೊಂಡಿದ ತಕ್ಷಣ ನಮ್ಮ ಕಾಲಿಂದ ಸ್ವಲ್ಪ ದೂರ ಮಾತ್ರ ಡೆಪ್ತ್ ಇರುತ್ತೆ ಟೋನು. ಬಟ್ ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕಾದ್ರೆ ಲೈಟ್ ಟೋನಾಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗೆ ಎಂಡ್ ಆಗುತ್ತೆ. ಸೊ ಯಾವಾಗಲೂ ಅಷ್ಟೇ ಫಸ್ಟು ಹ್ಯಾಂಡ್ ಫ್ರೀ ಮಾಡ್ಕೋಬೇಕು ಕೈನ. ಹ್ಯಾಂಡ್ ಫ್ರೀ ಆದಾಗ ನಿಮ್ಮ ಪೆನ್ಸಿಲ್ನ ಎಲ್ಲಿ ಓಡಿಸ್ತೀರಾ, ಹೆಂಗೆ ನೀವು ಪೆನ್ಸಿಲ್ನ ಅಬ್ಸರ್ವ್ ಮಾಡ್ತೀರಾ, ಯಾವ ಥರ ಒಂದು ಓಡಿಸ್ತೀರಾ ಒಂದು ಸ್ಕೆಚಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಇವಾಗ ನಿಮಗೆ ಪೇಪರ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಪೇಪರ್ ಯಾವ ಥರ ಯೂಸ್ ಮಾಡಬೇಕಂದ್ರೆ, ಪೇಪರ್ ಬಂದು 2 ಟೈಪ್ಸ್ ಥರ ಯೂಸ್ ಮಾಡಬೇಕು. ಒಂದು ಬಂದು ಲ್ಯಾಂಡ್ಸ್ಕೇಪ್, ಇನ್ನೊಂದು ಬಂದುಬಿಟ್ಟು ಪೋರ್ಟ್ರೇಟ್. ಸೊ ಓಕೆನಾ. ಸೊ ಇವಾಗ ನೀವು ಫಾರ್ ಎಕ್ಸಾಂಪಲ್ ಲ್ಯಾಂಡ್ಸ್ಕೇಪ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ಸೊ ಲ್ಯಾಂಡ್ಸ್ಕೇಪಲ್ಲಿ ಬಂದುಬಿಟ್ಟು 3 ಥಿಂಗ್ಸ್ ಮಾತ್ರ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ಜಸ್ಟ್ 3 ಥಿಂಗ್ಸ್, ಜಾಸ್ತಿ ಏನಿಲ್ಲ, ಬರೀ 3 ಥಿಂಗ್ಸ್ನ ಅಬ್ಸರ್ವ್ ಮಾಡಿದ್ರೆ ಸಾಕು, ಲ್ಯಾಂಡ್ಸ್ಕೇಪ್ ಆಗುತ್ತೆ. ಯಾವ ರೀತಿ? 1 2 3. ಸೊ ಈ 3 ಥಿಂಗ್ಸ್ನ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಈ ಥಿಂಗ್ಸ್ ಅಬ್ಸರ್ವ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನಿರುತ್ತೆ ಅಂತ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ಫಸ್ಟು ಸ್ಕೈ, ಆಕಾಶ ಇರುವಂಥದ್ದು. ಮತ್ತು ಇಲ್ಲಿ ಬಂದು ಆಬ್ಜೆಕ್ಟಿವ್, ಸಬ್ಜೆಕ್ಟ್, ಅಂದರೆ ಯಾವ ಒಂದು ವಸ್ತುನ ಇಕ್ತಾ ಇದ್ದೀರಾ ಅಂತ. ಮತ್ತು ಇಲ್ಲಿ ಬಂದು ಅರ್ತ್, ನೆಲ. ಸೊ ಈ 3ನ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಪೋರ್ಟ್ರೇಟ್ ಅಂತಲೇ. ಸೊ ಪೋರ್ಟ್ರೇಟ್ನ ಯಾವಾಗಲೂ ಈ ಥರ ಮಾಡಿದ್ರೆ ಎಫೆಕ್ಟಿವ್ ಆಗಿ ಬರುತ್ತೆ. ಓಕೆ. ಸೊ ಸುಮ್ಮನೆ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಓಕೆ. ಸೊ ಒಂದು ಆಬ್ಜೆಕ್ಟಿವ್ಸ್ನ ಮತ್ತು ಯಾವ ಥರ ಬರ್ಬೋದು ಅಂತ. ಸೊ ನಾನು ಲೈಟ್ ಟೋನಿಂದ HB ಪೆನ್ಸಿಲಿಂದ ಕೆರೆ ಇರುತ್ತೆ. ಸೊ ಕೆರೆ ಪಕ್ಕ ಒಂದು ಹುಲ್ಲು ಮತ್ತು ಒಂದು ಮರ ಇರುತ್ತೆ. ಸೊ ಹಿಂದೆ ಒಂದು ಗಿಡಗಳು ಇರುತ್ತೆ. ಓಕೆನಾ. ಸೊ ಅದು ಯಾವ ಥರ ಒಂದು ಮಾಡೋಕ್ಕಾಗುತ್ತೆ, ಸುಮ್ಮನೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ. ಓಕೆ. ಸೊ ಈ ಥರ ಒಂದು ಔಟ್ಲೈನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಓಕೆ. ಸೊ ಇಲ್ಲಿ ನಾವು ಸುಮ್ಮನೆ ಅಸ್ಯೂಮ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ಒಂದು ನದಿ ಇದೆ. ಓಕೆನಾ. ಸೊ ಇಲ್ಲೊಂದು ಲ್ಯಾಂಡ್ ಇದೆ. ಸೊ ಇಲ್ಲಿ ಗಿಡ ಇರೋ ಥರ. ಸೊ ಮರದ ಕೆಳಗೂ ಕೂಡ ಸ್ವಲ್ಪ ಸ್ವಲ್ಪ ಹುಲ್ಲು ಗಿಡಗಳು ಇರುತ್ತೆ. ಸೊ ಅದಕ್ಕೆ ನಾವು ಒಂದೇ ಸ್ಟ್ರೋಕ್ಸ್ ಅಂದರೆ ಡೆಪ್ತಿಂದ ಲೈಟಿಗೆ ತೊಗೊಂಬರ್ತೀವಿ. ಓಕೆ. ಮತ್ತು ಇಲ್ಲಿ ಸುಮ್ಮನೆ ಒಂದು ಗಿಡಗಳು ಒಂದು ನೀವು ನೋಡಬೇಕಾದ್ರೆ ಕೆರೆ ಪಕ್ಕ ಯಾವುದೋ ಒಂದು ಗಿಡಗಳು ಇರುತ್ತೆ. ಸೊ ಅಂಥವು ಎಲ್ಲಿ ಹೆಂಗಿರುತ್ತೆ ಅಂತ ಇಲ್ಲಿ.
ಸುಮ್ಮನೆ ರಫಾಗಿ ಮಾಡ್ತಾಯಿದ್ದೀನಿ. ಸೊ ಒಂದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋ ಥರ. ಓಕೆ, ಸೊ ಇವಾಗ ಇಷ್ಟು ಬಂದು ಸ್ಕೆಲಿಟನ್, ಒಂದು ಬಾಡಿಲಿರುವಂಥ ಸ್ಕೆಲಿಟನ್ ಇಷ್ಟು ಬರೆ. ಓಕೆನಾ. ಸೊ ಇದ್ರ ಮೇಲೆ ಒಂದು ಶೇಡಿಂಗ್ ಆಗಿರ್ಬೋದು, ಒಂದು ಹೈಲೈಟ್ ಕೌಂಟರ್ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಗಿಡಗಳಿದೆ. ಸೊ ಗಿಡಗಳು ಹೆಂಗಿರುತ್ತೆ, ಸೊ ಪೆನ್ಸಿಲ್ ಸ್ಕೆಚ್ ಹೆಂಗೆ ಕಾಣಿಸುತ್ತೆ, ಹಿಂಗೆ ಕಾಣಿಸುತ್ತೆ. ಒಂದೊಂದು ರೌಂಡ್ ಸ್ಮಾಲ್ ಸರ್ಕಲ್ ಥರ ಮಾಡಿದಾಗ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಬಿಸಿಲು ಬರ್ತಾಯಿದೆ, ಆ ಕಡೆಯಿಂದ ಇದು ಬಂದು ಸ್ವಲ್ಪ ಹಿಂಗಿರುತ್ತೆ, ಡೆಪ್ತ್ ಆಗಿರುತ್ತೆ. ಸುಮ್ಮನೆ ನಾವು ರೌಂಡಾಗಿ ಮಾಡ್ಕೊಂಡ ತಕ್ಷಣ ಆಮೇಲೆ ಬೇಕಾದ್ರೆ ನಾವು ಟೋನ್ನ ಚೇಂಜ್ ಮಾಡ್ಕೋಬೇಕಾದ್ರೆ ವರ್ಕ್ ಮಾಡ್ಕೋಬೋದು. ಸೊ ಈ ಥರ ಮಾಡ್ಕೋತೀವಿ. ಸೊ ಅದಾದಮೇಲೆ ನಮಗೆ ಇವಾಗ ಯಾವಾಗಲೂ ಅಷ್ಟೇ ಗಿಡದ ಕೆಳಗೆ ತುಂಬ ಒಂದು ಡಾರ್ಕ್ನೆಸ್ ಇರುತ್ತೆ. ಓಕೆನಾ. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವು ಇನ್ನೊಂದು ಪೆನ್ಸಿಲ್ಸ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಸ್ವಲ್ಪ ಹೈಲೈಟ್ ಮಾಡೋಕ್ಕೆ. ಮರದಿಂದ ಮಾಡಿದ್ರೆ ಯಾವ ಥರ ಇರುತ್ತೆ. ಇಲ್ಲಿ ಸ್ವಲ್ಪ ಡೆಪ್ತ್ ಆಗಿರುತ್ತೆ, ಯಾಕಂದರೆ ನಾವು ಹತ್ರದಿಂದ ನೋಡಿದಾಗ ಇನ್ನೂ ಸ್ವಲ್ಪ ಡೆಪ್ತಾಗಿ ಕಾಣಿಸುತ್ತೆ ಸ್ಕೆಚಸ್ಸು. ಸೊ ನೀವು ಒಂದೇ ಒಂದು ಪೆನ್ಸಿಲಲ್ಲೂ ಕೂಡ ನೀವು ಎಷ್ಟು ಡೆಪ್ತ್ ಬೇಕೋ ಅಷ್ಟು ಡೆಪ್ತ್ ತೊಗೋಬೋದು. ಅದೇ ನಿಮ್ಮ ಎಷ್ಟು ಫೋರ್ಸ್ ಯೂಸ್ ಮಾಡಿ ನೀವು ಮಾಡ್ತಾಯಿದ್ದೀರಾ, ಸ್ಕೆಚ್ನ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀರಾ ಅಂತ. ಸೊ ನಮಗೆ ರಂಬೆ ಈಗಳನ್ನೆಲ್ಲ ಸ್ವಲ್ಪ ಡೆಪ್ತಾಗಿ ಮಾಡ್ಕೋತೀವಿ. ಇಲ್ಲೂ ಅಷ್ಟೇ ಒಂದು ಗಿಡ ಇರೋ ಥರ. ಸೊ ನಿಮ್ಗೆ ಹೇಳಿದ್ನಲ್ಲ, ಇಲ್ಲಿ ಸ್ಕೈ ಬರುತ್ತೆ. ಸೊ ಇಲ್ಲಿ ಆಬ್ಜೆಕ್ಟಿವ್ನ ಸಬ್ಜೆಕ್ಟು. ಸೊ ಇಲ್ಲಿ ಬಂದುಬಿಟ್ಟು ಅರ್ತ್. ಓಕೆನಾ. ಸೊ ಯಾವಾಗಲೂ ಅಷ್ಟೇ ಲ್ಯಾಂಡ್ಸ್ಕೇಪ್ ಸ್ಕೆಚ್ ಮಾಡಬೇಕಾದ್ರೆ ಈ ಮೂರು ಕ್ಲೀನಾಗಿ ಪ್ಲೇಸ್ ಆದರೆ ಅದು ಲ್ಯಾಂಡ್ಸ್ಕೇಪ್ ಆಗಿ ಹೋಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೋರ್ಟ್ರೇಟ್ಗೆ ಒಂದು ಹ್ಯೂಮನ್ ಸ್ಕಲ್ಗೆ ಯಾವ್ಯಾವ ಥರ ಬೇಸಿಕ್ಸ್ ಇರುತ್ತೆ
ಅದನ್ನು ನೋಡೋಕೆ ಹೋಗೋಣ ಇವಾಗ. ಎಕ್ಸಾಂಪಲ್ ನನ್ನೇ ಕೊಡ್ತೀನಿ ಇವಾಗ. ಸೊ ಯಾವ ಥರ ಒಂದು ಇದಿರುತ್ತೆ, ಒಂದು ಪೋರ್ಟ್ರೇಟ್ಗೆ ಯಾವ್ಯಾವ ಒಂದು ಈಸಿಯಾಗಿ ಮೆಥಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ನಾರ್ಮಲ್ ಫೇಸ್ಗೆ ಅಂತ ಹೇಳೋಣ. ಓಕೆ, ಸೊ ಫಸ್ಟು ಕಣ್ಣು ಯಾವ ಥರ ಇರುತ್ತೆ, ಒಂದು ಕಣ್ಣನ್ನು ಹೇಗೆ ಬಿಡಿಸ್ಬೇಕು, ಮತ್ತು ಮೂಗು ಯಾವ ಥರ ಇರುತ್ತೆ, ಶೇಡಿಂಗ್ಸ್ನ ಯಾವ ಥರ ಮಾಡಬೇಕು, ಲಿಪ್ಸ್ ಯಾವ ಥರ ಮಾಡಬೇಕು, ಮತ್ತು ಸ್ಕಲ್ ಯಾವ ಥರ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಓಕೆನಾ. ಫಸ್ಟ್ ಯಾವಾಗಲೇ ಆಗಿರಲಿ ಇಂಡಿಯಾ, ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲೇ ತೊಗೊಳ್ಳಿ. ಓಕೆನಾ. ನಾರ್ಮಲಾಗಿ ಎಲ್ರಿಗೂ ಹಂಗೆ ಇರುತ್ತೆ, ಬಟ್ ಇಂಡಿಯಾದಲ್ಲಿ ಹೆಂಗಿರುತ್ತೆ ಅಂದರೆ, ಸೊ 90% ಆಫ್ ಪೀಪಲ್ಸ್ ಹ್ಯಾವ್ ದ ಕಾಮನ್ ಆ್ಯಂಡ್ ಸೇಮ್ ಸ್ಕಲ್ಸ್ ಇರುತ್ತೆ. ಓಕೆನಾ. ಸೊ ಸೇಮ್ ಮೆಷರ್ಮೆಂಟ್ಸ್ ಇರುತ್ತೆ. ಯಾವ ಥರ ಅಂತ ಅಂದರೆ, ಸೊ ಫಸ್ಟು ಕಣ್ಣು ಎಷ್ಟಿರುತ್ತೆ ಲೆಂತು ಅಂದರೆ, ಸೊ ನೀವು ಒಂದು ಕಣ್ಣು ಬರೀತೀರಾ. ಓಕೆನಾ. ಒಂದು ಕಣ್ಣು ಗ್ಯಾಪೇ ಇನ್ನೊಂದು ಕಣ್ಣಿಗಿರುತ್ತೆ, ಒಟ್ಟು ಈ ಪ್ಲೇಸಿಂದ ಹಿಡಿದು ಈ ಪ್ಲೇಸ್ವರೆಗೂ ಬಂದು 5 ಕಣ್ಣಿರುವಂಥ ಜಾಗ ಇರುತ್ತೆ. ಓಕೆ, 1 ಯು ಕ್ಯಾನ್ ಸಿ 1 2 3 4 5 5 ಕಣ್ಣಷ್ಟು ಗ್ಯಾಪ್ ಇರುತ್ತೆ. ಓಕೆನಾ. ಒಂದು ಕಣ್ಣು ಅಂದರೆ ಒಂದು ಕಣ್ಣು ಬಿಟ್ಟು ನೀವು ಇನ್ನೊಂದು ಕಣ್ಣನ್ನು ಬಿಡಬೇಕಾದ್ರೆ, ಸೊ ಆ ಕಣ್ಣು ಎಷ್ಟು ಸ್ಪೇಸ್ ಇದೋ ಅಷ್ಟು ಸ್ಪೇಸ್ನ ಮಧ್ಯದಲ್ಲಿ ಬಿಡಬೇಕು. ಆವಾಗ ಏನಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೋಸು ಮತ್ತು ಇಯರ್ಸು. ಓಕೆನಾ. ಕಿವಿಗೂ ಮತ್ತು ಮೂಗು ಯಾವ ಥರ ಕ್ಯಾಲ್ಕುಲೇಷನ್ ಇರುತ್ತೆ ಅಂತ, ಯಾವಾಗಲೂ ಅಷ್ಟೇ ಮೂಗು ಎಂಡ್ ಆಗೋದು ಬಂದುಬಿಟ್ಟು ಕಿವಿ ಹೆಂಡಿಗೆ, ಮೂಗು ಎಂಡು ಯಾವಾಗಲೂ ಬಂದು ಕಿವಿ ಹೆಣ್ಣಿಗೆ ಆಗುತ್ತೆ. ಮತ್ತು ಇಯರ್ ಯಾವಾಗಲೂ ಕಿವಿಯ ಮೇಲೆ ಭಾಗ ಅಂದರೆ ಟಾಪ್ ಇರುತ್ತೆ ಗೊತ್ತಾ, ಅದು ಬಂದುಬಿಟ್ಟು ಈ ಐಬ್ರೋ ಇರುತ್ತೆ ಗೊತ್ತಾ, ಅಲ್ಲಿಗೆ ಎಂಡ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ, ಮತ್ತು ನೋಸ್ಗೆ ಎಂಡ್ ಆಗುತ್ತೆ. ಓಕೆ. ನೆಕ್ಸ್ಟ್ ಬಂದಾದಮೇಲೆ ಇನ್ನೊಂದು ಸ್ಟ್ರೈಟಾಗಿ ಇಕ್ಕಿದ್ದಾರೆ, ಒಂದು ಐಬಾಲ್ ಸ್ಟ್ರೈಟ್ ಆಗಿದೆ ಅಂದರೆ, ಸೊ ನಿಮಗೆ ಲಿಪ್ಸ್ ಕ್ಯಾಲ್ಕುಲೇಷನ್ ಕ್ಲೀನಾಗಿ ಸಿಗುತ್ತೆ. ಓಕೆನಾ. ಒಂದು ಗುಡ್ಡೆ ನಿಮಗೆ ನೇರವಾಗಿರುತ್ತೆ ಅಂದರೆ ಅದು ಬಂದು ಲಿಪ್ಸ್ ಆಗಿರುತ್ತೆ, ಒಂದು ಗುಡ್ಡೆ ಬಂದು ನೇರವಾಗಿತ್ತು ಅಂದರೆ ಅದು ಬಂದು ಲಿಪ್ಸ್ ಆಗುತ್ತೆ. ಮತ್ತು ನೋಸ್ ಕ್ಯಾಲ್ಕುಲೇಷನ್ ಕೂಡ ಅಷ್ಟೇ ತುಂಬ ಕಾಮನ್ ಆಗೋವಂಥದ್ದು. ಈ ಎಂಡಿಂದ ಹಿಡಿದು ಇಲ್ಲಿಗೆ ಎಂಡ್ ಆಗಿರುತ್ತೆ ನೋಸ್. ಓಕೆ. ನೆಕ್ಸ್ಟ್ ಅದಾದಮೇಲೆ ಇನ್ನು ಕತ್ತು ಬಂದುಬಿಟ್ಟು ಯಾವಾಗಲೂ ಈ ಎಂಡಿಂದ ಹಿಡಿದು ಈ ಎಂಡು. ಸೊ ಇದು ಬಂದುಬಿಟ್ಟು ಕಾಮನ್ ಕ್ಯಾಲ್ಕುಲೇಷನ್. ಸೊ ಒಂದು ಕಾಮನ್ ಕ್ಯಾಲ್ಕುಲೇಷನ್ ಯಾವ ಥರ ಇರುತ್ತೆ ಅಂತ ಒಂದು ಪೋರ್ಟ್ರೇಟ್ಗೆ. ಓಕೆ. ಸೊ ಲೆಟ್ಸ್ ಒಂದು ರಫಾಗಿ ಮಾಡೋಣ ಯಾವ ಥರ ಇರುತ್ತೆ ಒಂದು ಕ್ಯಾಲ್ಕುಲೇಷನ್ ಅಂತ. ಒಂದು ಪ್ಲೇನ್ ಪೇಪರ್ ತೊಗೊಂತೀರ. ಓಕೆ. ಯಾವಾಗಲೂ ಅಷ್ಟೇ ಪೋರ್ಟ್ರೇಟ್ ಬರೀಬೇಕಾದ್ರೆ ಈ ಥರ ಯೂಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಒಂದು ಕ್ಲೀನಾಗಿ ಗೊತ್ತಾಗುತ್ತೆ. ಓಕೆ. ಸೊ ಯಾವಾಗಲೂ ಅಷ್ಟೇ ಹ್ಯೂಮನ್ ಸ್ಕಲ್ ಬಂದುಬಿಟ್ಟು ಎಗ್ ಶೇಪಲ್ಲಿ ಇರುತ್ತೆ. ಓಕೆನಾ. ಸೊ ಇದು ಬಂದು ಸ್ಕಲ್. ಓಕೆನಾ. ಒಂದು ಓಝೋನ್ ಶೇಪಲ್ಲಿ ಇರುತ್ತೆ, ಒಂದು ಮೊಟ್ಟೆಯ ಶೇಪಲ್ಲಿರುತ್ತೆ, ಅದು ಉಲ್ಟಾ ಮೊಟ್ಟೆ. ಓಕೆನಾ. ಸೊ ಹೀಗೆ ಬಿಡಿಸಿರ್ತೀವಿ. ಓಕೆನಾ. ಫಸ್ಟ್ ಬಂದುಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು, ಫಸ್ಟು ಐಬ್ರೋ ಹಾಫ್ ಮಾಡ್ಕೋಬೇಕು, ಹಾಫ್ ಇದು ಮಾಡ್ಕೋಬೇಕು. ಓಕೆ. ಸೊ ಇಲ್ಲಿ ಹಾಫ್, ಆ ಕಡೆ ಹಾಫ್ನ ಇದು ಮಾಡ್ಕೊತೀವಿ. ಅದಾದಮೇಲೆ ಸೊ ಇದು ಬಂದು ಐಬ್ರೋ ಲೈನ್, ಅಂದರೆ ಒಂದು ಐಬ್ರೋ ಹುಬ್ಬು ಬರುತ್ತೆ ಗೊತ್ತಾ, ಸೊ ಅದರ ಲೈನ್. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಣ್ಣು ಎಂಡಿಂಗು. ಓಕೆ. ಸೊ ಅದಾದಮೇಲೆ ನೋಸ್ ಎಂಡಿಂಗ್, ಆಮೇಲೆ ತುಟಿ.
ಟು ದಿ ಎಂಡ್. ಓಕೆನಾ. ಸೊ ಇದು ಬಂದು ಕಾಮನ್ ಕ್ಯಾಲ್ಕುಲೇಷನ್. ಓಕೆನಾ. ಸೊ ಇವಾಗ ನಿಮಗೆ ಹೇಳಿದಷ್ಟು ಪ್ರತಿ ಕ್ಯಾಲ್ಕುಲೇಷನ್ನು ನಾನು ಇದೊಂದು ಪೋರ್ಟ್ರೇಟಲ್ಲಿ ತೋರ್ಸಕ್ಕೆ ಹೋಗ್ತೀನಿ. ಸೊ ಇದು ಬಂದು ಹುಬ್ಬು, ಐಬ್ರೋ. ಸೊ ಡೆಪ್ತಾಗಿ ಮಾಡ್ತಾಯಿದ್ದೀನಿ, ಸುಮ್ಮನೆ ರಫ್ ಆಗಿ. ಸೊ ಇದು ಸುಮ್ಮನೆ ಐಬ್ರೋ ಮಾಡ್ತೀನಿ. ತಿರ್ಗಿ ಅದಾದಮೇಲೆ ಒಂದು ಕಣ್ಣು, ಯಾವಾಗಲೂ ಅಷ್ಟೇ ಕಣ್ಣು, ಯಾವಾಗಲೂ ಅಷ್ಟೇ ಐಬಾಲ್ ಬರಿಬೇಕಾದ್ರೂ ಅಷ್ಟೇ ಯಾವಾಗಲೂ ನಾವು ಇಲ್ಲಿ ಹಂಪು ಕೊಟ್ಟಿರ್ತೀವಿ, ಒಂದು ಹುಬ್ಬು ಕೊಟ್ಟಿರ್ತೀವಿ ಕಣ್ಣು, ಅಲ್ಲೇ ಮಾತ್ರ ನಾವು ಐಬಾಲ್ನ ಬರಿಬೇಕು. ಓಕೆ. ಓಕೆ, ಇವಾಗ ಒಂದು ಕಣ್ಣು ಬರೆದಿದ್ದೀವಿ. ನಾವೇನು ಮಾಡ್ತೀವಿ, ಅಷ್ಟೇ ಗ್ಯಾಪು ಕಣ್ಣನ್ನು ಮಧ್ಯದಲ್ಲಿ ಬಿಡ್ತೀವಿ. ಸೊ ನಾವು ಕಣ್ಣು ಬಿಟ್ಟಾಗ ಯಾವಾಗಲೂ ಅಬ್ಸರ್ವ್ ಮಾಡಬೇಕಾಗಿರೋದು ಎಲ್ಲಿ ಹುಬ್ಬಿದೆ ಅಂತ. ಇಲ್ಲಿ. ಸೊ ಎಲ್ಲಿ ಹುಬ್ಬಿದೆಯೋ ನಾವು ಅಲ್ಲೇ ಕಣ್ಣ ಗುಡ್ಡೆಯನ್ನು ಬರಿತೀವಿ. ಓಕೆನಾ. ಸೊ ಅದಾದಮೇಲೆ ನಾವು ಮೇಲೆ ಗ್ಯಾಪ್ಸ್ನ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಯಾವಾಗಲೂ ಅಷ್ಟೇ ಈ ಕಣ್ಣ ಹಳ್ಳ ಏನಕ್ಕೆ ಬರುತ್ತೆ ಅಂದರೆ ಇಲ್ಲಿ ನಮ್ಮದೊಂದು ಸ್ಕಲ್ ಇರುತ್ತಲ್ಲ, ಸ್ಕಲ್ಲಲ್ಲಿ ಒಂದು ಶೇಪ್ ಆಗುತ್ತೆ. ಓಕೆನಾ. ಸೊ ಅಲ್ಲಿ ಸೊ ಇಷ್ಟು. ಸೊ ಸೇಮ್ ಕ್ಯಾಲ್ಕುಲೇಷನ್ ಇಲ್ಲೂ ಯೂಸ್ ಮಾಡ್ಕೊಬೋದು ನಾವು. ಓಕೆನಾ. ಸೊ ಇವಾಗ ಬಂದು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿ ಹೋಗ್ತೀವಿ. ಯಾವಾಗಲೂ ಅಷ್ಟೇ ಹುಬ್ಬು ಕಿವಿ ಎಲ್ಲಿ ಬರುತ್ತೆ ಅಂದರೆ ಹುಬ್ಬಿದೆ ಗೊತ್ತಾ, ಹುಬ್ಬು ಮೇಲೆ ಎಂಡಾಗುತ್ತೆ. ಓಕೆನಾ. ಮತ್ತು ಮೂಗು ಕೊನೆಗೆ. ಓಕೆನಾ. ಸೊ ಮೂಗು ಕೊನೆ ಇನ್ನು ನಾವು ಬಿಡಿಸಿಲ್ಲ, ನಾವೇನು ಮಾಡ್ತೀವಿ, ಇದನ್ನು ಸಿಂಪಲಾಗಿ ಕ್ಯಾಲ್ಕುಲೇಷನ್ ತೊಗೊಂಡಿರ್ತೀವಿ ಸ್ವಲ್ಪ ಕಿವಿನ. ಓಕೆ. ತಿರ್ಗಿ ಅದಾದಮೇಲೆ ಮೂಗು ಬಂದು ಯಾವಾಗಲೂ ಎಲ್ಲಿಗೆ ಹೆಂಡಾಗುತ್ತೆ, ಕಿವಿ ಹೆಂಡಿಗೆ ಎಂಡಾಗುತ್ತೆ. ಓಕೆನಾ. ಸೊ ಮೂಗು ಬಂದು ಒಟ್ಟು 6 ರಿಂದ 7 ತರಹ ಇರುತ್ತೆ ಮೂಗು. ಓಕೆನಾ. ಸೊ ಇಷ್ಟು ಮಾಡ್ತೀವಿ. ಯಾವಾಗಲೂ ಅಷ್ಟೇ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ನ ಮಾಡ್ಕೋಬೇಕು. ಮೂಗು ಸ್ಟಾರ್ಟ್ ಆಗೋದು ಮತ್ತು ಎಂಡಾಗೋದು ಈ ಒಂದು ಲೈನಿಂದ. ಸೊ ಈ ಲೈನ್ ಒಳಗೇ ನಾವು ಮೂಗನ್ನ ಬಿಡಿಸ್ತೀವಿ. ಓಕೆನಾ. ವಿತೌಟ್ ಎನಿ ಎಕ್ಸ್ಪ್ರೆಷನ್ ಆರ್ ಸಮಥಿಂಗ್. ಓಕೆ. ನಾರ್ಮಲಾಗಿ ಯಾವ ಥರ ಇರುತ್ತಿಸ್ತೀವಿ. ತಿರ್ಗಿ ಅದಾದಮೇಲೆ ಇವಾಗ ಕಣ್ಣು ಹುಬ್ಬು ಸ್ಟ್ರೈಟ್ ಇದೆ, ಐಬಾಲ್ ಸ್ಟ್ರೈಟ್ ಇದೆ. ಸೊ ಆವಾಗ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ನಮ್ಮ ಲಿಪ್ಸು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇಷ್ಟು. ತಿರ್ಗಿ ಅದಾದಮೇಲೆ ಮೂಗಾಗಿದೆ. ಸೊ ನಾವೇನು ಮಾಡ್ತೀವಿ, ಮೂಗಿಗೆ ಕಿವಿನ ಹೆಣ್ಣು ಮಾಡ್ತೀವಿ ಲೈನ್. ಸೊ ಏನು ಮಾಡ್ತೀವಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಫೇಸ್ ಬಂದಿದೆ ಅಂದರೆ ಸುಮ್ಮನೆ ಇಮ್ಯಾಜಿನೇಷನ್. ಓಕೆನಾ. ಇನ್ನು ಹೇರ್ ಸ್ಟ್ರೋ ಅಂದರೆ ಕೂದಲು ಯಾವ ಥರ ಬರುತ್ತೆ ಅಂತ. ಸೊ ಕೂದಲು ಯಾವಾಗಲೂ ಅಷ್ಟೇ ಡೆಪ್ತಿಂದ ಲೈನ್ ಬರಬೇಕು ಹಿಂಗೆ.
ಸೊ ಬರೀ ಕೂದಲು ನಾನು ಈ ಥರ ಒಂದು ಇದು ಮಾಡ್ತೀನಿ, ಶೇಪ್ ಮಾಡ್ತೀನಿ. ಸೊ ಇಷ್ಟ ಆಗುತ್ತೆ. ತಿರ್ಗಾ ನಮಗೆ ಗಲ್ಲ ಕರೆಕ್ಷನ್ಸ್ನ ಮಾಡ್ಕೋಬೋದು. ಅದಾದಮೇಲೆ ಕುತ್ತಿಗೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಪಾಯಿಂಟಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಪೋರ್ಟ್ರೇಟ್ ಔಟ್ಲೆಟ್, ಅಂದರೆ ಒಂದು ಬೇಸಿಕ್ಕಾಗಿ ಯಾವ ಥರ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ. ಸೊ ಇದು ಬಂದು ಪೋರ್ಟ್ರೇಟ್ ಆಗುತ್ತೆ. ಸೊ ಪೋರ್ಟ್ರೇಟು ಬೆಸ್ಟಾಗಿ ಮಾಡ್ದೆ ಅಂದರೆ ಸೊ ನೀವು ಒಂದು ಕಾಸ್ಗೂ ಕೂಡ ಮಾಡ್ಬೋದು, ಕ್ಯಾಶ್ಗೋಸ್ಕರ ನೀವು ಮಾಡ್ಬೋದು. ಸೊ ನಿಮಗೆ ಇವಾಗ ನಾನು ಒಂದು ಪೋರ್ಟ್ರೇಟ್ ಅಂದರೆ ನಾನು ಮಾಡಿರುವಂಥ ಒಂದು ಪೋರ್ಟ್ರೇಟು ಕಮಿಷನ್ ಬೇಸ್ಡ್ ವರ್ಕ್, ಓಕೆನಾ. ಸೊ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದು ನೀವು ನೋಡಿದ್ದೀರಾ. ಸೊ ರಿಯಲಿಸ್ಟಿಕ್ ಸ್ಕೆಚ್ ಯಾವ ಥರ ಒಂದು ಬರುತ್ತೆ ಅಂತ. ಸೊ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ಥರ ಒಂದು ಲೈನ್ಸ್ನ ಮತ್ತು ಡೆಪ್ತ್ನೆಸ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀನಿ, ಎಲ್ಲೆಲ್ಲಿ ಶೇಡಿಂಗ್ ಮಾಡಿದ್ದೀನಿ, ಎಲ್ಲೆಲ್ಲಿ ಹೈ ಟೋನು, ಮಿಡಲ್ ಟೋನು ಮತ್ತು ಲೈಟ್ ಟೋನ್ ಕೊಟ್ಟಿದ್ದೀನಿ ಅಂತ. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಯಾವಾಗಲೂ ಅಷ್ಟೇ ಒಂದು ಪಿಕ್ಚರ್ನ ಯಾವ ಥರ ಅಬ್ಸರ್ವ್ ಮಾಡಬೇಕು, ಒಂದು ರಿಯಲಿಸ್ಟಿಕ್ ಪೋರ್ಟ್ರೇಟ್ನ ಯಾವ ಥರ ಒಂದು ಅನಲೈಸ್ ಮಾಡಬೇಕು ಅಂತ ಐ ಥಿಂಕ್ ನೆಕ್ಸ್ಟ್ ಟೈಮ್ ಏನು ಸಿಗ್ತದೆ ನಿಮ್ಗೆ ಹೇಳ್ಕೊಡ್ತೀನಿ. ಯಾವಾಗಲೂ ಅಷ್ಟೇ ಬರ್ಡ್ಸ್ನ ಯೂಸ್ ಮಾಡಬೇಕು ಯಾವಾಗಲೂ ಅಷ್ಟೇ. ಇದೇನಾಗುತ್ತೆ ಆವಾಗ ನೀವು ಬರೆದಿರೋವಂಥ ಒಂದು ಸ್ಕೆಚಸ್ ಕಾಣಿಸಲ್ಲ. ನೀವು ಒಂದು ಪೆನ್ಸಿಲಲ್ಲಿ ಬರೆದಿರ್ತೀರ ಗೊತ್ತಾ, ಈ ಥರ ಬರ್ಡ್ಸ್ ಯೂಸ್ ಮಾಡಿದಾಗ ನೋಡಿ ಈ ಥರ ಕ್ಲೀನಾಗಿ ಶೇಡಿಂಗ್ ಬರುತ್ತೆ, ಓಕೆನಾ. ಸೊ ಇನ್ನು ನೆಕ್ಸ್ಟ್ ಸೊ ಇದು ಕೂಡ ಅಷ್ಟೇ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ತುಂಬ ಡೆಪ್ತ್ ಟೋನ್ಗಳಿಲ್ಲ, ಬರೀ ಒಂದು ಮಿಡಲ್ ಟೋನು ಮತ್ತು ಲೈಟ್ ಟೋನ್ ಇದೆ. ಅದಕ್ಕೇ ಅಷ್ಟೇ ನೋಡಿ ಎಷ್ಟು ಕಂಪ್ಲೀಟಾಗಿ ಬಂದಿದೆ ಒಂದು ವರ್ಕು, ಓಕೆನಾ. ಸೊ ಇದು ಬಂದುಬಿಟ್ಟು ಆರ್ಟ್ ಕಮ್ ರಿಯಲಿಸ್ಟಿಕ್ ಸ್ಕೆಚ್, ಅಂದರೆ ಎರಡು ಮಿಕ್ಸ್ ಆಗಿದೆ. ಅಂದರೆ ನೀವು ಒಂದು ಕಡೆ ನೋಡ್ಬೋದು ರಿಯಲಿಸ್ಟಿಕ್ ಇದೆ, ಇನ್ನೊಂದು ಕಡೆ ಆರ್ಟಿಸ್ಟಾಗಿ ಕಾಣಿಸ್ತಾ ಇದೆ. ಅಂದರೆ ಇದನ್ನು ಬಂದು ಆರ್ಟಿಸ್ಟಿಕ್ ವರ್ಕ್ ಅಂತ ಕರೀತಾರೆ, ಇದು ಫಿನಿಶಿಂಗ್ ಬಂದುಬಿಟ್ಟು ರಿಯಲಿಸ್ಟಿಕ್ ಅಂತ ಕರೀತಾರೆ, ಓಕೆನಾ. ಎರಡು ಮಿಕ್ಸ್ ಮಾಡಿ ಮಾಡುವಂಥ ಒಂದು ವರ್ಕು. ತಿರ್ಗಾ ಆಮೇಲೆ ಇನ್ನೂ ತುಂಬ ಇದೆ. ಸೊ ಇದೊಂದು ನೀವು ನೋಡಬೇಕು. ಸೊ ಗಾಡಿ ಜೊತೆ ಯಾವ ಥರ ಒಂದು ಸ್ಕೆಚ್ ಬಂದಿದೆ ಅಂತ, ಅಂದರೆ ಇದು ಒಂದು 100% ರಿಯಲಿಸ್ಟಿಕ್ ಸ್ಕೆಚ್ ಅಂತ ಹೇಳ್ಬೋದು, ಓಕೆನಾ. ಸೊ ಒಂದು ಗಾಡಿನ ಕ್ಯಾಲ್ಕುಲೇಷನ್ ಹಿಡಿದು ಫೋಟೋ ಮತ್ತು ಬಾಡಿ ಪ್ರತಿಯೊಂದು ಕ್ಲೀನಾಗಿ ಬಂದಿದೆ. ಅಂದರೆ ನೀವು ನೋಡ್ಬೋದು ಕ್ಲೀನಾಗಿ ಬಂದಿದೆ, ಮತ್ತು ಟೋನ್ಗಳು ಅಷ್ಟೇ ಕ್ಲೀನಾಗಿ ಬಂದಿದೆ. ಸೊ ಇದನ್ನೆಲ್ಲ ಯಾವುದರಿಂದ ಯೂಸ್ ಮಾಡ್ತೀವಿ ಅಂದರೆ ಸೊ ಬಡ್ಸಿಂದ ಫಿನಿಶಿಂಗ್ ಕೊಡ್ತೀವಿ. ಬಡ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಕಾಟನ್ ಇಲ್ಲಾಂದರೆ ಪೇಪರ್ದು ಇರುತ್ತೆ ಗೊತ್ತಾ. ಸೊ ಇವಾಗ ಒಂದು ರಫ್ ಪೇಪರ್ ಇದೆ, ಓಕೆನಾ. ಒಂದು ರಫ್ ಪೇಪರ್ನ ಇಟ್ಕೊಂಡು ಕೂಡ ನೀವು ಶೇಡಿಂಗ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು, ಓಕೆ. ಇವಾಗ ಒಂದು ರಫ್ ಪೇಪರ್ ಇದೆ, ಓಕೆನಾ. ಸೊ ಅದನ್ನು ಅಷ್ಟೇ ನಾವು ಒಂದು ಲೈನ್ ಬರೀತೀವಿ, ಆ ಲೈನ್ಗೂ ಅಷ್ಟೇ ನಾವು ಶೇಡಿಂಗ್ನ ಹಿಂಗೆ ಸ್ವೈಪ್ ಮಾಡಿದಾಗ ಏನಾಗುತ್ತೆ, ಅದು ಇದಾಗುತ್ತೆ, ಕವರ್ ಆಗುತ್ತೆ, ಅದು ಕಾಣಿಸಲ್ಲ ನಾವು ಪೆನ್ಸಿಲ್ ಥರ ಬರೆದಿರೋ ಥರ, ಓಕೆನಾ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇನ್ನು ತುಂಬ ಸ್ಕೆಚಸ್ ಇದೆ. ಸೊ ಇದು ಆಗಿರ್ಬೋದು, ಇದು ಅಷ್ಟೇ. ಈ ವರ್ಕ್ಗಳು ಈಸಿ ಆಗುತ್ತೆ ಯಾವಾಗ ಹೇರ್ಸು ಓಪನ್ ಅಪ್ ಆಗಿರುತ್ತೋ ಆವಾಗ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಮಾಡೋದಕ್ಕಿಂತ. ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಹೇರ್ಸು ಮತ್ತು ಎಕ್ಸ್ಟ್ರಾ ಇದು ಇದೆ ಕವರ್ಸು ಇಲ್ಲಿ ಬಂದಿರುವಂಥದ್ದು, ಅದನ್ನು ಅಷ್ಟೇ ನಾವು ಡೆಪ್ತಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ಓಕೆನಾ. ಸೊ ಈ ಥರ ವರ್ಕು ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಬರುತ್ತೆ, ಓಕೆ. ನೆಕ್ಸ್ಟ್ ಬಂದುಬಿಟ್ಟು